ನಮ್ಮನೆ ಮಕ್ಕಳು ಮುಖಗಳೆಲ್ಲ ನೋಡ್ಕೊಳ್ಳಿ. ಓದೋನು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಭಯ. ಎಂದೆಂದು ನಿನ್ನನು ಮರೆತು. ತಾಜ್ ನೋಡಿ ಗೈಸ್, ತಾಜ್ ಬೇಡ ಅಂತ ಬಿಡು ಸ್ಯಾಮ್ ಹೋಗ್ಲಿ. ಯಾಕೆ ಪ್ರಕೃತಿ ಏನಾಯ್ತು ಗೈಸ್? ಏರ್ಪೋರ್ಟು ಚೆಕ್ಕಿಂಗಲ್ಲಿ ಬಂದಿದೆ, ನನ್ನ ಸೂಟ್ ಕೇಸಲ್ಲಿ ಇಟ್ಕೊಂಡಿದ್ದಾರೆ, ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಈ ವ್ಲಾಗು ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ತಮ್ಮನೇಲೆಲ್ಲ ನೋಡಿರ್ತೀರ, ಮುಂಬೈಯಲ್ಲಿ ನನ್ನ ಕಸಿನ್ಸು ಎಲ್ಲರ ಜೊತೆ ಚಿಲ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಡ್ರಾಪ್ ಮಾಡೋಕ್ಕೆ ವಿ ಹ್ಯಾವ್ ತನ್ವಿ ಆ್ಯಂಡ್ ಆದಿ. ಏಯ್ ಇರೋ ಬಾಯ್. ಓಕೆ ಬಟ್ ಆ್ಯಕ್ಚುಲಿ ಥ್ಯಾಂಕ್ ಯು ಫಾರ್ ಡ್ರಾಪಿಂಗ್ ಮೀ. ಥ್ಯಾಂಕ್ ಯು ಆದಿ ಫಾರ್ ಡ್ರೈವಿಂಗ್ ಮೀ. ಹಾಂ, ಕಿಸ್ ಯೋರ್ ಹ್ಯಾಂಡಾ. ಬಾಯ್. ನಡಿ ಮನೆಗೆ ಚೈಲ್ಡ್. ಬಾಯ್. ಸೊ ಗೈಸ್, ಎಸ್, ಸೊ ಇವಾಗ ಜಸ್ಟ್ ಏರ್ಪೋರ್ಟಿಗೆ ಇವರು ನನ್ನ ಒಂದು ಡ್ರಾಪ್ ಮಾಡಿದ್ರು. ಸೊ ಇಡೀ ಜರ್ನಿ ಹೆಂಗೆ ಹೋಗುತ್ತೆ, ಏನೇನು ಮಾಡ್ತೀವಿ, ಏನೇನು ಆಗುತ್ತೆ ಮುಂಬೈಯಲ್ಲಿ ನೋಡೋಣ. ಬಿಕಾಸ್ ನಾನು ಆ್ಯಕ್ಚುಲಿ ಮುಂಬೈಗೆ ಯಾವತ್ತೂ ಹೋಗಿಲ್ಲ ಗೈಸ್. ಎಷ್ಟೊಂದು ಸಿಟೀಸ್ ವಿಸಿಟ್ ಮಾಡಿದ್ದೀನಿ, ಬಟ್ ಏನೋ ಮುಂಬೈಗೆ ಹೋಗೋಕ್ಕೆ ಯಾವತ್ತೂ ನನಗೆ ಚಾನ್ಸೇ ಸಿಕ್ಕಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಮುಂಬೈಗೆ ಹೋಗ್ತಾ ಇರೋದು. ಸೊ ಈ ವ್ಲಾಗ್ ಮಾಡೋದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಆಲ್ಸೋ ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ, ಏನಕ್ಕೆ ಅಂತ ಎಲ್ಲ ಹೇಳ್ತೀನಿ. ಸೊ ಇಷ್ಟು ದಿವಸ ನಾನು ನನ್ನ ಎಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ನೋಡಿದ್ದೀರಾ. ಬಟ್ ಅದನ್ನು ಬಿಟ್ಟು ನನ್ನ ಲೈಫಲ್ಲಿ ತುಂಬ ನಡೀತಾ ಇದೆ ಗೈಸ್. ಐ ಆಮ್ ಇಂಟು ಬಿಸ್ನೆಸ್. ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ರಿಯಲ್ ಎಸ್ಟೇಟ್ ಕಂಪ್ನಿ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಯಾವತ್ತೂ ನಾನು ಓಪನ್ ಆಗಿ ಮಾತಾಡಿಲ್ಲ. ಬಟ್ ಇನ್ಮೇಲೆ ಓಪನ್ ಆಗಿ ಮಾತಾಡಿಕೊಂಡು ಅದ್ರ ರಿಲೇಟೆಡ್ ಕಾಂಟೆಂಟ್ ಕೂಡ ಮಾಡೋ ಟೈಮ್ ಬಂದಿದೆ. ಸೊ ಇನ್ನೂ ತುಂಬ ಹೇಳ್ತೀನಿ, ಬಟ್ ಇದನ್ನು ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಐ ಆಮ್ ಎಕ್ಸೈಟೆಡ್ ಗೈಸ್. ಸಕ್ಕತ್ತಾಗಿದೆ ಏರ್ಪೋರ್ಟ್. ಸೊ ಇವಾಗ ಬನ್ನಿ ಹೋಗಿ ನಮ್ಮ ಜರ್ನಿನ ಎಂಜಾಯ್ ಮಾಡೋಣ. ಆಲ್ಸೋ ನೀವೇನಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೈಟ್ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಏರ್ಪೋರ್ಟು ಚೆಕ್ಕಿಂಗಲ್ಲಿ ಬಂದಿದೆ, ನನ್ನ ಸೂಟ್ ಕೇಸಲ್ಲಿ ಇಟ್ಕೊಂಡಿದ್ದಾರೆ, ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಏನು ಸಿಕ್ಕಿದೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ನೋಡಿ, ನನ್ನ ಸೂಟ್ ಕೇಸ್ ಇಲ್ಲಿದೆ, ಬಟ್ ಏನು ರೀಸನ್ ಅಂತ ಗೊತ್ತಾಗ್ತಾಯಿಲ್ಲ. ಅದು ಯೋಚನೆ ಮಾಡ್ತಿದ್ದೆ, ಆ್ಯಕ್ಚುಲಿ ಇಲ್ಲೀಗಲಿ ಏನಾದರೂ ಜನ ತೊಗೊಂಡೋಗೋರು ಎಷ್ಟು ಭಯ ಪಡ್ಕೊಬೇಕು. ಕಷ್ಟ ಆಗಲ್ಲ, ಹೆವಿ ಕಷ್ಟ ಗೈಸ್. ಸೊ ನೋಡೋಣ ಏನಿದೆ ಸೂಟ್ ಕೇಸಲ್ಲಿ, ಏನಕ್ಕೆ ಇಟ್ಕೊಂಡಿದ್ದಾರೆ. ಲೆಟ್ಸ್ ಸಿ ಗೈಸ್. ಆ್ಯಕ್ಚುಲಿ ಏನಕ್ಕೆ ಇಟ್ಕೊಂಡಿದ್ರು ಅಂತ ಗೊತ್ತಿಲ್ಲ, ಬಟ್ ಹಂಗೆ ಕೊಟ್ಬಿಟ್ಟು. ಸೊ ಏನೋ ನಾನು ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿಸ್ಕೊಂಡು ಏನೋ ಹೆಸರೆಲ್ಲ ನೋಟ್ ಡೌನ್ ಮಾಡಿಕೊಂಡ್ರು. ನಾನು ಪ್ರತಿ ಸರಿ ಏರ್ಪೋರ್ಟಿಗೆ ಬಂದಾಗ ಯಾವಾಗಲೂ ನನ್ನ ಹೆಸರು ನೋಟ್ ಡೌನ್ ಮಾಡ್ಕೊತಾರೆ, ಏನಕ್ಕೆ ಅಂತ ದೇವರಣೆ ಗೊತ್ತಿಲ್ಲ. ಬಟ್ ಎಲ್ಲ ಸಿಕ್ತು ಗೈಸ್. ಆ್ಯಂಡ್ ಇವಾಗ ನನ್ನ ಗೇಟ್ ಯಾವುದು ಅಂತ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿಕೊಂಡು ಹೋಗೋಣ ಬನ್ನಿ. ಐ ಆಮ್ ಎಕ್ಸೈಟೆಡ್ ಟು ಮೀಟ್ ಆಲ್ ಮೈ ಕಸಿನ್ಸ್ ಎಲ್ಲರೂ. ನೋಡೋಣ, ಲೆಟ್ಸ್ ಸಿ. ಏರ್ಪೋರ್ಟಿಗೆ ಬಂದರೆ ಏನೋ ಒಂಥರ ಒಳ್ಳೆ ವೈಬ್ಸು ಗೈಸ್. ಯಾಕೆ ಗೊತ್ತಾ, ಒಂಥರ ಎಲ್ಲ ಥರ ವ್ಯಕ್ತಿಗಳನ್ನ ನೋಡ್ತೀರ. ಯು ಸಿ ಪೀಪಲ್ ಟ್ರಾವೆಲಿಂಗ್ ಫಾರ್ ಬಿಸ್ನೆಸ್, ಅದು ಇದೆಲ್ಲ. ಸೊ ನನಗೆ ಏರ್ಪೋರ್ಟಲ್ಲಿ ಅದೇನೋ ನಂಗೆ ಆ ಎನರ್ಜಿ ಹೆವಿ ಇಷ್ಟ ಆಗುತ್ತೆ. ಜನ ಕೆಲಸಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮೆನ್ಗಳು ಇರ್ತಾರೆ, ಎಲ್ಲ ಥರ ಜನ ಇರ್ತಾರೆ. ಒಂಥರ ಲೈಫ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನು ಏನೋ ದೊಡ್ಡದಾಗೆ ಲೈಫಲ್ಲಿ ಮಾಡಬೇಕು ಅಂತ ಅನಿಸುತ್ತೆ, ಏನೋ ಒಂಥರ ಮೋಟಿವೇಶನ್ ಬರುತ್ತೆ. ನನಗೆ ಆ ಥರ ಅನಿಸುತ್ತೆ. ಬಟ್ ನಿಮಗೆ ಏರ್ಪೋರ್ಟ್ ಬಗ್ಗೆ ಏನು ಅನಿಸುತ್ತೆ ತಿಳಿಸಿ ಹೇಳಿ ಅಂತ ಹೇಳ್ತಾ ಲೆಟ್ಸ್ ಟ್ರಾವೆಲ್ ಆ ಜರ್ನಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ನನ್ನ ಗೇಟ್ ನಂಬರ್ ಬಂದು 39 ಕಂಪ್ಲೀಟ್ ಲಾಸ್ಟು. ಇವಾಗ ಇಲ್ಲಿ ಇನ್ನು 14 1 ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀನಿ. ಸೊ ಆ ಕಡೆ ಲಾಸ್ಟಲ್ಲಿ 1 ಇದೆ. ಸೊ 1 ಸ್ಟಾರ್ಟ್ ಮಾಡ್ಕೊಂಬಂದೆ. ನನ್ನ ಕ್ಯಾಲರೀಸ್ ಎಲ್ಲ ಇಲ್ಲೇ ಬರ್ನ್ ಆಗಿಬಿಡುತ್ತೆ ಗೈಸ್. 10K ಸ್ಟೆಪ್ಸು ಮಾಡೋದೇ ಬೇಡ, ನಾನು ಇಲ್ಲೇ ಬರ್ನ್ ಆಗಿಬಿಡುತ್ತೆ 10K ಸ್ಟೆಪ್ಸು. ಬಟ್ ಅಂದರೂ ಏರ್ಪೋರ್ಟಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಲ್ಲ. ಏನೋ ಏರ್ಪೋರ್ಟಲ್ಲಿ ಏನಾದ್ರು ತಿನ್ನೋಕ್ಕೇ ಒಂಥರ ಅನಿಸುತ್ತೆ, ತುಂಬ ಎಕ್ಸ್ಪೆನ್ಸಿವ್. ಬಟ್ ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಸ್ನೀಕರ್ಸ್ ತೊಗೊಂಡ್ಬಿಡ್ತೀನಿ. ಸೊ ಸ್ನೀಕರ್ಸ್ ಏನು MRP ಇರುತ್ತೆ ಅದಕ್ಕೇನೋ ಕೊಡ್ತಾನೆ. ಬಿಕಾಸ್ ನನಗೆ ಏನೋ ಜ್ಞಾಪಕ ಇದೆ, ಲಾಸ್ಟ್ ಟೈಮ್ ತೊಗೊಂಡಿದ್ದೆ. ಸೊ ಎಸ್, ಐ ಯೂಶ್ವಲಿ ಡೂ ದ್ಯಾಟ್. ಬನ್ನಿ ಲೆಟ್ಸ್ ಗೋ ಗೈಸ್. ನಾನು ಒಟ್ಟಿನಲ್ಲಿ ಹೊಟ್ಟೆ ಹಸು ತಡೆಯೋಕ್ಕಾಗ್ದಿರ KFCಗೆ ಬಂದೆ. ಸೊ ಆ್ಯಕ್ಚುಲಿ ಕೇಳಿದೆ, ನನಗೆ ಒಂದು 25 ಮಿನಿಟ್ಸ್ ಟೈಮ್ ಇದೆ. ಲಾಸ್ಟ್ 25 ಮಿನಿಟ್ಸ್ ಟೈಮ್ ಇದೆ. ಸೊ 25 ನಿಮಿಷದಲ್ಲಿ ನಾನು ತೊಗೊಂಡು ತಿಂದು ಹೋಗಬೇಕಲ್ಲ. ಸೊ ಆಗುತ್ತಾ ಏನು ಅಂತ ಯೋಚನೆ ಮಾಡಿ ಕೊನೆಗೆ ಕೇಳಿ ಎಷ್ಟೊತ್ತಾಗುತ್ತೆ ಅಂತ. ದೇ ಟೋಲ್ಡ್ 5 ನಿಮಿಷದಲ್ಲಿ ಕೊಡ್ತಾರೆ ಅಂತ. 5 ನಿಮಿಷ ಅಂದರೆ ಆಲ್ಮೋಸ್ಟ್
ತಿನ್ಕೊಂಡು ಹೋಗ್ಬೋದು. ಬಿಕಾಸ್ ನಾನು ತಿನ್ನೋಕ್ಕೆ ಜಾಸ್ತಿ ತೊಗೊಳಲ್ಲ, 10 ನಿಮಿಷ ತೊಗೊತೀನಿ. ಸೊ ಎಸ್, ಇವಾಗ ಇದನ್ನು ವೆಯ್ಟ್ ಮಾಡಿ ಮುಗಿಸ್ಕೊಂಡು ತಿನ್ಕೊಂಡು ಹೋಗೋಣ. ಬಿಕಾಸ್ ನಾನು ಹೋಗೋಷ್ಟೊತ್ತಿಗೆ 12 ಹಂಗೇನೋ ಆಗಿರುತ್ತೆ, ರೀಚ್ ಆಗೋಷ್ಟೊತ್ತಿಗೆ. ಸೊ ಲೆಟ್ಸ್ ವೆಯ್ಟ್ ಗೈಸ್, ಇಲ್ಲೇ ಡಿನ್ನರ್ ಆಗೋಗುತ್ತೆ ನಮಗೆ. ಸೊ ಫೈನಲಿ KFC ಗೈಸ್, ಅಮೇರಿಕನ್ ಚಿಕನ್ ಜಿಂಗರ್ ಬರ್ಗರ್ ಏನೋ ತೊಗೊಂಡೆ. ಐ ಮೀನ್ ಇನ್ನೇನಿದೆ ಆಪ್ಷನ್ನು KFCಲಿ. ಸೊ ದಟ್ಸ್ ಮೈ ಮೀಲ್. ಸೊ ಇವಾಗ ತಿಂದ್ಬಿಟ್ಟು ಮುಗಿಸ್ಬಿಟ್ಟು ಹೋಗೋಣ ಬನ್ನಿ. ಬ್ಲಾಗ್ ಮಾಡ್ಕೊಂಡಿದ್ರೆ ಹೆವಿ ಟೈಮ್ ಆಗಿಬಿಡುತ್ತೆ. ಸೊ ಇವಾಗ ನಾವು ಫೈನಲಿ ಫ್ಲೈಟಲ್ಲಿ ಕೂತಿದ್ದೀವಿ, ವಿಂಡೋ ಸೀಟ್. ನನಗೆ ಆ್ಯಸ್ ಯೂಶ್ವಲ್ ಗೈಸ್ ಫ್ಲೈಟಲ್ಲಿ ವಿಂಡೋ ಸೀಟ್ ಸ್ಟಾರ್ಟಿಂಗ್ ಅದು ಹೆವಿ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಏನೋ ಈ ಕಾರ್ನರಲ್ಲಿ ಕಂಫರ್ಟಬಲ್ ಆಗೋದಿತ್ತು. ನನಗೆ ಆ ಕಡೆ ಕುತ್ಕೊಳ್ಳೋಕೆ ಇಷ್ಟ ಆಗಲ್ಲ. ವಿಂಡೋ ಸೀಟ್ ಇದ್ದರೆ ನನಗೆ ಕಾರ್ನರ್ ಬಿಟ್ಬಿಟ್ರೆ ನಿದ್ದೆ ಮಾಡೋಂಗೆ ನಿದ್ದೆ ಮಾಡ್ಕೊತೀನಿ, ಏನು ಬೇಕಾದ್ರೂ ಮಾಡ್ಕೊತೀನಿ, ಆರಾಮಾಗಿರ್ತೀನಿ, ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಬಟ್ ಹೋಗುವಾಗ ಐ ಆಮ್ ಎಕ್ಸೈಟೆಡ್, ಆಲ್ಸೋ ವೆರಿ ಟಯರ್ಡ್. ಟೈಮ್ 10:35 ಆಗಿದೆ. ಊಟ ಹಿಂಗೆ ಮಾಡ್ಕೊಂಬಿಟ್ಟೆ. ಸೊ ಇವಾಗ ಹೋಗಿ ನಮ್ಮ ಕಸಿನ್ಸ್ನ ಎಲ್ಲ ಹೋಗಿ ಮೀಟ್ ಮಾಡೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಗೈಸ್ ಫೈನಲಿ ನಾವು ಮುಂಬೈ ರೀಚ್ ಆಗಿದ್ದೀವಿ ಗೈಸ್. ಸೂಟ್ ಕೇಸ್ ಎಲ್ಲ ತೊಗೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. ಇವತ್ತು ಫ್ಲೈಟ್ ಸ್ವಲ್ಪ ಹೆವಿ ಸ್ಕೇರಿ ಆಗಿತ್ತು. ಬಿಕಾಸ್ ಎಷ್ಟೊಂದು ಸತಿ ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 12 ಟೈಮ್ಸ್ ಟ್ರಾವೆಲ್ ಮಾಡಿದ್ದೀನಿ. 12 ಸತಿ ಹೋಗಿರೋದ್ರಲ್ಲಿ ಇಷ್ಟು ಟರ್ಬ್ಯುಲೆನ್ಸ್ ನಾನು ಯಾವತ್ತೂ ನೋಡಿಲ್ಲ, ದೇವರಾಣಿ ನೋಡಿಲ್ಲ. ಹೆವಿ ಟರ್ಬ್ಯುಲೆನ್ಸು. ಆ್ಯಂಡ್ ಟರ್ಬ್ಯುಲೆನ್ಸ್ ಬಿಟ್ಟು ಹೆವಿ ಸೌಂಡ್ ಗೈಸ್, ತುಂಬ ಅಂದರೆ ತುಂಬ ಸೌಂಡ್ ಬರ್ತಾಯಿತ್ತು. ಏನು ಒಟ್ಟಿನಲ್ಲಿ ಸ್ಕೇರಿಯಾಗಿತ್ತು. ಸೊ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗನ್ಸ್ದಂಗೆ ಬೆಂಗಳೂರು ಏರ್ಪೋರ್ಟ್ ಥರ ಯಾವ ಏರ್ಪೋರ್ಟ್ ಇರೋಕ್ಕೆ ಸಾಧ್ಯ ಇಲ್ಲ ಗೈಸ್ ಇಂಡಿಯಾನಲ್ಲಿ, ನನಗನ್ಸೋ ಪ್ರಕಾರ. ಅಂದರೆ ಬರೀ ನೋಡೋಕ್ಕೆ ಮಾತ್ರ ಅಲ್ಲ, ವೈಬ್ ಇರಲಿ ಏನೇ ಇರಲಿ, ಅಲ್ಲಿನ ಥರ ಇಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲೇನು ನೋಡೋಕ್ಕೆ ಓಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಮುಂಬೈ ಏರ್ಪೋರ್ಟ್ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಲ್ಲ ಏನಿಲ್ಲ, ನಾರ್ಮಲಾಗೇ ಇದೆ. ಬಟ್ ಬೆಂಗಳೂರಿಗೆ ಬಂದರೆ ವಾವ್ ಎಲ್ಲೋ ಬಂದಿದ್ದೀನಿ ಅಂತ ಅನಿಸುತ್ತೆ. ಇಂಡಿಯಾ ಅಂತಲೇ ಅನ್ಸಲ್ಲ, ಅದೊಂದೇ ಡಿಫ್ರೆನ್ಸು. ಬಟ್ ಬನ್ನಿ ಇವಾಗ ನಮ್ಮ Airbnb-ಗೆ ಹೋಗೋಣ. ಸ್ಯಾಮ್ ಅವರೆಲ್ಲ ಆ್ಯಕ್ಚುಲಿ ಆಚೆ ಹೋಗಿದ್ದಾರಂತೆ. ಸೊ ಅವರು ಅಲ್ಲಿಂದ ಇನ್ನೇನು ಸ್ವಲ್ಪ ಹೊತ್ತು ಬರ್ತಾರೆ. ಸೊ ನಾನು ಇಲ್ಲಿಂದ ನಮ್ಮ ಸ್ಟೇ ರೀಚ್ ಆಗೋಷ್ಟೊತ್ತಿಗೆ ಸ್ಯಾಮ್ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಸೊ ಎಸ್ ಬನ್ನಿ ಗೈಸ್, ಲೆಟ್ಸ್ ಗೋ. ಎಕ್ಸೈಟೆಡ್ ಫಾರ್ ಮುಂಬೈ ಗೈಸ್. ಎಷ್ಟು ವರ್ಷದಿಂದ ಕಾದಿದೆ ಗೊತ್ತಾ ಮುಂಬೈಗೆ ಹೋಗಬೇಕು, ಮುಂಬೈನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೆಂಗಿರುತ್ತೆ ಮುಂಬೈ ಅಂತ. ಬಟ್ ಫೈನಲಿ ಬನ್ನಿ ಹೋಗುವ ಗೈಸ್. ವೆಲ್ಕಮ್ ಟು ದ ಡೇ 2 ಆಫ್ ಮೈ ಮುಂಬೈ ಬ್ಲಾಗ್ ಗೈಸ್. ಗೊತ್ತು ಬ್ಲಾಗ್ ಸ್ಟಾರ್ಟ್ ಆಗಿದ ತಕ್ಷಣ ಹಂಗೆ ಡೇ 2 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೆನ್ನೆ ನೈಟು ನಾನು ಕ್ಯಾಬ್ ಬಂದು ಇಳಿದಿದ ತಕ್ಷಣ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತ ನಾನು ಡಿಸ್ಕ್ಲೋಸ್ ಮಾಡ್ತಿಲ್ಲ, ಬಟ್ ನಮ್ಮನೆ ಮಕ್ಕಳು ಮುಖಗಳೆಲ್ಲ ನೋಡ್ಕೊಳ್ಳಿ. ಸೊ ಇವತ್ತು ಡೇ 2 ಏನು ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಮುಂಬೈ ಎಲ್ಲ ಸುತ್ತಾಡಿಕೊಂಡು ಆಚೆ ಏನೋ ಹೋಗ್ತಾ ಇದ್ದೀವಿ. ಬಟ್ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಸ್ಯಾಮ್ ಹೇಳ್ತಾಳೆ. ವೇರ್ ಸ್ಯಾಮ್? ದೂರ ಅಲ್ಲ, ಹೋಗ್ತಾ ಇದ್ದೀವಿ. ಓಕೆ ಕಂಟಿನ್ಯೂ. ಆ ಕೆಫೆನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು, ಸೊ ದಟ್ ಕೆಫೆ. ಆಮೇಲೆ ಎಲ್ಲೋ ಮುಂಬೈ ಸಿಟಿ ಬಸ್ ಇದೆ, ಎಲ್ಲ ಕಡೆ ಅದು ಎಲ್ಲ ಕಡೆ ಅಂದರೆ ಮರೈನ್ ಡ್ರೈವ್ ರೋಡಲ್ಲಿ ಎಲ್ಲ ತೋರಿಸ್ತಾರೆ. ಸೊ ವಿಲ್ ಗೋ ಇನ್ ದಟ್ ಬಸ್, ಇಟ್ಸ್ ನೈಸ್. ಅದಾದಮೇಲೆ ಮರೈನ್ ಡ್ರೈವಲ್ಲಿ ಚಿಲ್ ಮಾಡಿಬಿಟ್ಟು ಸನ್ಸೆಟ್ ನೋಡೋಕ್ಕಾಗುತ್ತಾ? ಸನ್ಸೆಟ್ ನೋಡ್ಕೊಂಡು ಬ್ಲಾಗ್ನ 2XL ನೋಡಿ ಕಂಟಿನ್ಯೂ. ಮೋದಿ ಹಾಕಿರೋ ಬ್ಲಾಗ್ ಥರ ಬರ್ತಾ ಇದೆ ಇದು. ಮುಚ್ಕೊಂಡು ಆ ಕಡೆ ಇಡು. 0.5 ತೆಗಿತಾ ಇರೋದು, ಸೊ ಹತ್ರ ಇಲ್ಲ. ಅದಾದಮೇಲೆ ಆಚೆ ಡಿನ್ನರ್ಗೆ ಹೋಗ್ಬಿಟ್ಟು ಮುಂಬೈಯಲ್ಲಿ ರೆಸ್ಟೋರೆಂಟ್ಸ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಡೇ 2 ವ್ಲಾಗ್ ಎಂಡ್ ಆಗುತ್ತೆ ಗೈಸ್. ಸೊ ನೀನ್ ಎಂಡ್ ಮಾಡ್ಕೊ, ನಾ ಮಾಡ್ತೀವಿ. ಸೊ ಸದ್ಯಕ್ಕೆ ಇವತ್ತು ಆದದೆಲ್ಲ ಪ್ಲಾನ್ ಇದೆ. ಸೊ ಇವಾಗ ಫಸ್ಟು ನಾವು ಕೆಫೆಗೆ ತಾನೇ ಹೋಗ್ತಾ ಇರೋದು, ಲಿಯೋಪಾರ್ಡ್ ಕೆಫೆ. ಸೊ ಫಸ್ಟು ಲಿಯೋಪಾರ್ಡ್ ಕೆಫೆಗೆ ಹೋಗಿ ಅಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ಕೊಂಡು ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೌದಾ? ಬುಲೆಟ್ ಮಾರ್ಕ್ಸ್ ಎಲ್ಲ ಹಂಗೆ ಇಟ್ಟಿದ್ದಾರೆ. ನೋಡೋಣ ಗೈಸ್, ಲೆಟ್ಸ್ ಎಕ್ಸ್ಪ್ಲೋರ್ ಮುಂಬೈ. ಬನ್ನಿ ಲೆಟ್ಸ್ ಗೋ.
ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನನ್ಗೆ ಅವಾಗಲಿಂದ ನಮ್ಮ ಸ್ಟೇ ಕಡೆಯಿಂದ ಅಷ್ಟು ಜೋಶ್ ಅನಿಸ್ತಿರ್ಲಿಲ್ಲ. ಇವಾಗ ಚೆನ್ನಾಗಿದೆ, ಇವಾಗ ಜೋಶ್ ಬಂತು ಆ್ಯಕ್ಚುಲಿ. ಜೋಶ್ ಜೋಶಲ್ಲಿ ನಂಗೆ ಯಾವುದೋ ಬೇರೆ ದೇಶಕ್ಕೆ ಬಂದಿರೋ ಥರ ಫೀಲ್ ಆಗ್ತಿದೆ ಫಾರ್ ಸಮ್ ರೀಸನ್. ಇವನಿಗೆ ಮುಂಬೈ ನೋಡ್ಬಿಟ್ಟು ಬೇರೆ ಇಲ್ಲ ಅಲ್ಲಿ ಇಲ್ಲಿ ನೋಡು ಮುಂಬೈ ಏರ್ಪೋರ್ಟ್ ಇಂದ ಹೋಗಿದ ತಕ್ಷಣ ಏನು ಬರುತ್ತೆ? ಸ್ಲಮ್. ಗೈಸ್, ಇದು ಈ ಬಿಲ್ಡಿಂಗ್ ಕಟ್ಟಿರೋದು ತುಂಬ ಚಿಕ್ಕ ಪ್ರಾಪರ್ಟಿ. ಆ ಚಿಕ್ಕ ಪ್ರಾಪರ್ಟಿಲಿ ಎಷ್ಟು ಉದ್ದ ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ ಗೈಸ್. ಎಲ್ಲ ಕಡೆ ಹಂಗೆ. ಯಾವುದು? ಓ, ಅಂಬಾನಿ ಮನೆ. ಅಯ್ಯೋ, ಅಲ್ಲಿ ಫುಲ್ ಹತ್ರ ಹೋಗ್ತೀವಾ? ಇಲ್ಲಿಂದನೇ ಕಾಣಿಸುತ್ತೆ. ಓಕೆ, ಇವಾಗ ಕಾಣಿಸ್ತಾ ಇದೆ. ಹಿಂಗೆ ಪ್ರೊಜೆಕ್ಷನ್ ಸ್ಕ್ವೇರ್ ಫ್ರಂಟ್ ಆಫ್ ಟ್ರಯಾಂಗಲ್. ಗೈಸ್, ಸೊ ಇಲ್ಲಿರೋದು ಇದು ಅಂಬಾನಿ ಮನೆ. ಇಲ್ಲಿ ಟ್ರಯಾಂಗಲ್ ಬಿಲ್ಡಿಂಗ್ ಥರ ಇದೆಯಲ್ಲ, ಆ್ಯಂಡ್ ಅದರ ಪಕ್ಕದಲ್ಲಿ ರೈಟಲ್ಲಿ ಏನು ಕಾಣಿಸ್ತಾ ಇದೆ ದಟ್ ಈಸ್ ಅಂಬಾನೀಸ್ ಹೌಸ್. ಸೊ ಇವಾಗ ನಾವು ಅಲ್ಲಿಗೆ ಲಂಚ್ಗೆ ಹೋಗ್ತಾ ಇದೀವಿ. ಸೊ ಇನ್ವೈಟ್ ಮಾಡಿದ್ದಾರೆ ಸ್ಯಾಮ್ನ, ಅಂಬಾನಿ ಅವರು. ಏನೋ ಮಾಡ್ತಾ ಇದ್ದಾರೆ. ಏನು? ಟೆರೆಸ್ ಮೇಲ? ಓಕೆ. ಓ, ಇವಾಗ ಲಿಟ್ರಲಿ ಪಕ್ಕನೇ ಹೋಗ್ತಿದೀವಿ ಗೈಸ್. ಇನ್ನೂ ಸ್ವಲ್ಪ ಹತ್ರ ಹೋಗ್ಬಿಟ್ಟು ನೋಡೋಣ. ಐ ಥಿಂಕ್ ಪಕ್ಕದಲ್ಲೇ ಹೋಗ್ತಾ ಇರೋದು ಸ್ಯಾಮ್. ನೋಡೋಣ, ನಂಗೆ ಗೊತ್ತಿರಂಗೆ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ಮುಂಬೈಲಿ ಹೆಂಗಂದ್ರೆ ಐದರ್ ಈ ಏನದು ದೊಡ್ಡ ಬಿಲ್ಡಿಂಗ್ ಪಕ್ಕ ಈ ಥರ ಒಂದು ಸ್ಲಮ್ ಇದ್ದೇ ಇರುತ್ತೆ ಎಲ್ಲ ಕಡೆ. ಏನು ಕಿಸಿತಾ ಇದೆಯಾ? ಸೊ ಲೆಟ್ಸ್ ಗೋ ಗೈಸ್. ಕ್ಯಾಬಲ್ಲಿ ಇರೋ ತನಕ ಆರಾಮಾಗಿ ತಣ್ಣಗೆ ಚೆನ್ನಾಗಿತ್ತು, ಎ ಸಿ ಇರೋದಕ್ಕೆ. ಇಳಿದ ತಕ್ಷಣ ಧಗೆ ಹೆಂಗೆ ಹೊಡಿತಿದೆ ಗೊತ್ತಾ, ಬಟ್ ಚೆನ್ನಾಗಿದೆ. ಇವಾಗ ಬಂದಿದ್ದೀವಿ ಲಿಯೋಪಾಲ್ಡ್ ಕೆಫೆಗೆ. ಲಿಯೋಪಾಲ್ಡ್ ವಾಡೆ. ಆ್ಯಂಡ್ ನೋಡಿ ಗೈಸ್, ಸ್ಟ್ರೀಟ್ಸು ಮುಂಬೈಯಲ್ಲಿ ಈ ಥರ ಹಿಂಗಿದೆ. ಐ ಮೀನ್ ಅಫ್ಕೋರ್ಸ್ ಏನೋ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ನೋಡ್ತೀವಲ್ಲ, ಆ್ಯಂಡ್ ಎಷ್ಟೊಂದು ಜನ ನೀವೇನು ಮುಂಬೈಗೆ ಹೋಗಿರ್ತೀರ, ಬಟ್ ನಾನು ಫಸ್ಟ್ ಟೈಮ್ ಮುಂಬೈಗೆ ಬಂದಿರೋದಕ್ಕೆ ಸೊ ನನ್ನದೇ ಎಕ್ಸ್ಪೀರಿಯನ್ಸ್ ಥರ ಡಿಫ್ರೆಂಟು. ನನಗೆ ಒಂಥರ ಅನಿಸ್ತಾ ಇದೆ. ಚೆನ್ನಾಗಿದೆ ಗೈಸ್, ಬನ್ನಿ ಹೋಗೋಣ. ಸೊ ವಿ ಹ್ಯಾವ್ ವಿಶ್ವತಾ ನಮ್ಮ ಜೊತೆ, ಹಾಯ್. ಆ್ಯಂಡ್ ವಿ ಹ್ಯಾವ್ ಪ್ರಕೃತಿ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸಹೋ ಆ್ಯಂಡ್ ಸ್ಯಾಮ್ ಆ್ಯಂಡ್ ಅಭಿನಾ ಫಸ್ಟ್ ಟೈಮ್ ಗೈಸ್. ಫಸ್ಟ್ ಟೈಮು ಅಭಿನಾ ಫುಲ್ ನೀಟಾಗಿ ತೋರಿಸ್ತೀನಿ ಬ್ಲಾಗಲ್ಲಿ. ಸೊ ಬನ್ನಿ, ಲೆಟ್ಸ್ ಗೋ ಸ್ಟಾರ್ಟ್. ಸೊ ಇವಾಗ ಲಿಯೋಪಾಲ್ಡ್ ಕೆಫೆಗೆ ಬಂದಿದ್ದೀವಿ ಆ್ಯಂಡ್ ದಿಸ್ ಇಸ್ ಇಟ್. ಸೊ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಇಲ್ಲಿ 2 ಫ್ಲೋರ್ ಏನೋ ಇದೆ. ಸೊ ಮೇಲ್ಗಡೆ ಒಂದು ಸೀಟಿಂಗ್ ಇದೆ, ಕೆಳಗಡೆ ಒಂದು ಸೀಟಿಂಗ್ ಇದೆ. ಆ್ಯಂಡ್ ವಿ ಆರ್ ಪ್ರಾಬ್ಲಿ ಗೋಯಿಂಗ್ ಮೇಲೆ. ಓ ಇಲ್ಲ, ಇಲ್ಲೇ ಕೂತ್ಕೊತಾ ಇದ್ದೀವಿ. ಇಲ್ಲೇನಾ? ಓ, ಇದೇನಾ ಬುಲೆಟ್ ಮಾರ್ಕ್ಸು ನೀನು ಹೇಳಿದ್ದು? ಸೊ ಗೈಸ್, ಇಲ್ಲಿ ಏನು ಹೋಲ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ, ಸೊ ಇದೆಲ್ಲ ಬುಲೆಟ್ ಮಾರ್ಕ್ಸ್ ಅಂತೆ. ಆ್ಯಂಡ್ ಅವಾಗ ಏನು ಅಟ್ಯಾಕ್ ಆಗಿತ್ತಲ್ಲ, ಸೊ ಮುಂಬೈ ಅಟ್ಯಾಕ್ ಆಗಿತ್ತಲ್ಲ, ಸೊ ಅವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಹೆಂಗೆ ಆಗಿದ್ದು ಅಂದರೆ 25 ಜನನಾ? ಮೇಲೆ ಇರೋರು ನೋಡು, ಮೇಲ್ಗಡೆ ವಿಂಡೋಸ್ ಎಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಮೇಲೆ ಇರೋರು ಮಾತ್ರ, ಕೆಳಗಿರೋರು ಮೋಸ್ಟ್ಲಿ ಎಲ್ಲ ಇವಾಗ ಹಿಂಗೆ ನಾವು ಬಂದಿರಂಗೆ ನಾರ್ಮಲ್ ಡೇ ಥರ ಬಂದಿರೋದು. ಸೊ ಹಂಗೆ. ಸೊ ಅವಾಗ ಅಟ್ಯಾಕ್ ಆಗಿರೋದನ್ನ ಏನೇನು ಶೂಟ್ ಎಲ್ಲ ಮಾಡಿ ಅದು ಬುಲೆಟ್ ಮಾರ್ಕ್ಸ್ ಎಲ್ಲ ಇರ್ತಲ್ಲ, ಸೊ ಪ್ರತಿಯೊಂದು ಹಂಗೆ ರೀಟೈನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಫೆಲಿ. ಸೊ ಇನ್ನು ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ನೋಡಿದ್ರೆ ಹೇಳಿ, ತೋರಿಸ್ತೀನಿ. ಆ್ಯಂಡ್ ಸದ್ಯಕ್ಕೆ ಜಾಸ್ತಿ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಹೆಸರು ತುಂಬ ಮಾಡರ್ನೈಸ್ ಆಗಿದೆ, ಬಟ್ 1871 ಯಾಪ ಕ್ರೇಜಿ. ಸೊ ನಾವೆಲ್ಲ ಆರ್ಡರ್ ಎಲ್ಲ ಮಾಡಿ ಆಮೇಲೆ ಸಿಗುವ ಗೈಸ್.
ಗೈಸ್ ಇವಾಗ ಫುಡೆಲ್ಲ ಆರ್ಡರ್ ಮಾಡಿದ್ವಿ ಆ್ಯಂಡ್ ಫುಡ್ ಎಲ್ಲ ಬಂದಿತ್ತು. ಸೊ ಶೀಖ್ ಕಬಾಬ್ ಅಲ್ಲ, ಸೊ ದಿಸ್ ಇಸ್ ಚಿಕನ್ ಶೀಖ್ ಕಬಾಬ್. ಬನ್ ಮಸ್ಕ ಆವಾಗಲೇ ತಿಂದಿದ್ವಿ ಆ್ಯಂಡ್ ಇನ್ನೂ ಸ್ವಲ್ಪ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಆ ಕಡೆ ಅಲ್ಲೇನೋ ಚಿಕನ್ ಏನೋ ತೊಗೊಂಡಿದ್ದಾರೆ ಆ್ಯಂಡ್ ಇನ್ನೂ ಮೇನ್ ಕೋರ್ಸ್ ಎಲ್ಲ ತಿನ್ನಬೇಕು. ಸೊ ಇವಾಗ ಕಂಪ್ಲೀಟ್ ಊಟ ಎಲ್ಲ ಮುಗಿಸಿ ಆಮೇಲೆ ಡೈರೆಕ್ಟಾಗಿ ಸಿಗ್ತೀನಿ ಗೈಸ್, ಬಿಕಾಸ್ ಇಲ್ಲಿ ತುಂಬ ನಾಯ್ಸು ಕೂಡ ಜಾಸ್ತಿ ಇದೆ ಆ್ಯಂಡ್ ನನ್ನ ವಾಯ್ಸ್ ಕೇಳಿಸಲ್ಲ. ಸೊ ಲೆಟ್ಸ್ ಫಿನಿಶ್ ಫುಡ್ ಆ್ಯಂಡ್ ಮೀಟ್ ಯು ಲೇಟರ್. ಇವಾಗ ತಿಂದು ನಾವು ಇಲ್ಲಿ ಈ ಸ್ಟ್ರೀಟಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇಲ್ಲೆಲ್ಲ ಇದು ಬೇಸಿಕಲಿ ಲೋಕಲ್ ಮಾರ್ಕೆಟು, ಲಿಯೋಪಾಲ್ಡ್ ಕೆಫೆ ಹತ್ರನೇ, ಐ ಮೀನ್ ಅದ್ರ ಮುಂದೆನೇ. ಸೊ ಹೆಂಗಿದೆ ಅಂತ ಲಿಟ್ರಲಿ ನಮ್ಮ ಕಡೆ ಯಾವುದಿದೆ ಜಾಗ, ಈ ಮೆಜೆಸ್ಟಿಕ್ ಹತ್ರ ಎಲ್ಲ ಇರುತ್ತಲ್ಲ ಗೈಸ್ ಮಾರ್ಕೆಟ್, ಆ ಥರ ವೈಬ್ಸ್, ಆ ಥರ ಫೀಲಿಂಗ್ ಬರ್ತಾ ಇದೆ ಹಿಡ್ಕೊಂಡು ಹೋಗ್ತಾ ಇದ್ರೆ. ಸೊ ಇಲ್ಲಿ ತೊಗೊಳ್ಳೋ ಥರ ನೀನು ತೊಗೋಬೇಕಂತ ಏನು ಅನಿಸ್ತಾ ಇಲ್ಲ, ಬಟ್ ಅದೇ ಸುಮ್ಮನೆ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಟ್ಸ್ ನೈಸ್. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಇಂಡಿಯಾ ಗೇಟ್ ಹತ್ರ ಹೋಗೋ ಪ್ಲಾನ್ ಇದೆ. ಅಲ್ಲಿಂದ ಗೇಟ್ ವೇ ಆಫ್ ಇಂಡಿಯಾ, ಸಾರಿ ಗೇಟ್ ವೇ ಆಫ್ ಇಂಡಿಯಾ. ಸೊ ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಮರೈನ್ ಡ್ರೈವ್ಗೆ ಹೋಗಿ ಆಮೇಲೆ ನೆಕ್ಸ್ಟು ಪಾರ್ಟಿಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಲೆಟ್ಸ್ ಗೋ ಗೈಸ್. ಇವಾಗ ಎಲ್ಲ ಕಡೆ ಓಡಾಡಿಕೊಂಡು ಇವಾಗ ನಾವು ಫೈನಲಿ ಬಂದಿರೋ ಜಾಗ. ಆ್ಯಂಡ್ ಎಷ್ಟು ಜನ ಇದ್ದಾರೆ ಅಂದರೆ, ಆ್ಯಂಡ್ ಆಲ್ಸೋ ಗೈಸ್ ಇದು ತಾಜ್ ನೋಡಿ ಗೈಸ್, ತಾಜ್. ಸೊ ತಾಜ್ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು ತಾಜ್ ಹೋಟೆಲ್ ಏನಕ್ಕೆ ಫೇಮಸ್ ಅಂತ. ಆ್ಯಂಡ್ ದಟ್ ಟ್ರಾಜಡಿ ಪೀಪಲ್ ಕ್ಯಾನ್ ನೆವರ್ ಫರ್ಗೆಟ್. ನೋಡಿ ಸಕ್ಕತ್ತಾಗಿದೆ, ಬಿಡಿಯಾ ಚೆನ್ನಾಗಿದೆ ಗೈಸ್. ಎಷ್ಟೊಂದು ದಿವಸ ಆದಮೇಲೆ ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಏನದು ಒಂದು ಜಾಗ ಅಥವಾ ಒಂದು ಸಿಟಿನ ಎಕ್ಸ್ಪ್ಲೋರ್ ಮಾಡೋ ಥರ ಹೋಗ್ತಾ ಇದ್ದೀನಿ. ಯೂಶ್ವಲಿ ಹೋದರೆ ಸುಮ್ಮನೆ ಹೋಟೆಲಲ್ಲಿ ಚಿಲ್ ಮಾಡ್ತೀನಿ, ಅಲ್ಲಿ ಲೋಕಲ್ ಫುಡ್ ಅವೆಲ್ಲ ಟ್ರೈ ಮಾಡ್ತೀನಿ. ಬಟ್ ಆಚೆ ಹೋಗಿ ಜಾಗ ಎಲ್ಲ ನೋಡಿರೋದು ಇವತ್ತೇ. ಸಕ್ಕತ್ತಾಗಿದೆ ಬಿಟ್ಯಾ. ಇವಾಗ ಹೋಗಿ ಒಂದು ಸ್ವಲ್ಪ ಪ್ರಾಬ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ವಿಲ್ ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ವಿಲ್ ಗೋ ಗೈಸ್. ಓ ಆಲ್ರೆಡಿ ಸಹೋ ಫೋಟೋ ತೆಗೆಸ್ಕೊತಾವನೇ, ನೈಸ್. ಬನ್ನಿ ಗೈಸ್ ಹೋಗುವ ಗೈಸ್. ಇವಾಗ ಅಲ್ಲಿ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ಮರೈನ್ ಡ್ರೈವ್. ಆ್ಯಂಡ್ ಇದೇ ರೋಡು, ಹಿಂಗೆ ನಡ್ಕೊಂಡು ಹೋಗ್ಬೇಕು ಸ್ಟ್ರೇಟು. ಸೊ ಸುತ್ತು ತಾಜ್ ಹೋಟೆಲ್ ಕಾಣಿಸ್ತಾ ಇದೆ. ಆ್ಯಂಡ್ ಇದೇ ರೋಡಲ್ಲಿ ಸ್ಟ್ರೇಟ್ ನಡ್ಕೊಂಡು ಹೋಗ್ಬೇಕು. ಯಾವುದು ಬಸ್ ಹತ್ತದ ಹೆಂಗೆ ಸಾಮ್ ಹೋಗ್ಬಿಡ್ತು, ಬಸ್ ಹೋಗ್ಬಿಡ್ತಾ? ಸೊ ಈಗ ಬಸ್ಸೇ ಇಲ್ವಾ? ಹಾಂ, ಮತ್ತೆ ಬರುತ್ತಾ ಏನು ಮಾಡಿದ್ರಿ ಗೈಸ್? ಇನ್ನೊಂದು ಸ್ವಲ್ಪ ರೆಕಾರ್ಡ್ ಮಾಡಬೇಕಿತ್ತು ಗೈಸ್. ಸ್ಯಾಮ್ಗೆ ಪಂಪ್ ಹಾಕಿದ್ರೆ ಸರ್ವಿಗೆ ಊದ್ಕೊತಾಳೆ. ಸೊ ಇವಾಗ ಪಂಪ್ ಹಾಕಿ ಒಂದು 10 ಫೋಟೋ ತೆಗೆದ್ರು, 10-20. ಅವಳು ಓಕೆ ಅಂದ್ಬಿಟ್ಟು ತೆಗೆಸ್ಕೊಂಡ್ಲು. ಸೊ ಇವಾಗ ಹಾಕ್ತಾರೆ ರೀ ಗೈಸ್. ಇವಾಗ ಎಷ್ಟು ಅಂತ ಹೇಳ್ತಾರೆ. ಇವಾಗ ನೋಡೋಣ ಸ್ಯಾಮ್ ಈ ಕಾನ್ವರ್ಸೇಷನ್ನ ಹಿಂಗೆ ಹ್ಯಾಂಡಲ್ ಮಾಡ್ತಾಳೆ. सिर्फ डिजिटल चाहिए भैया, ये प्रिंट तो बड़ा साम प्रिंट नहीं चाहिए, डिजिटल, पूरा डिजिटल चाहिए. हाँ ये देखो, ये कितना भैया? 3 4 ನಾನು ನೆಗೋशिएट ಮಾಡೋದು. एक और भाई लोग के लिए लेना, भाई लोग का नहीं चाहिए भैया. 200 रुपया हो जाएंगे रोम पे का. 200 is 200 फोन में आ जाएगा. एक तीनों के साथ में ले लेता हूँ, नहीं बैड आप ब्रो. एक आप दोनों का ले लूँ. नहीं हाँ वो दोनों न्यूली मैरिड कपल्स भैया. हाँ हाँ खींच के देखा दो, हाँ खींच के देखा, ये खींच के देखा था. ले लो ಸ್ಯಾಮ್ ಪಿತಾ. ಸ್ಯಾಮ್ಗಂತೂ ನೆಕ್ಸ್ಟ್ ಲೆವೆಲ್ಲು ಹೆವಿ ಆಡ್ಕೊಂಬಿಟ್ಟಿದ್ದೀವಿ, ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅಂತ ಎಲ್ಲ ಹೇಳಿ. ಎಂದೆಂದು ನಿನ್ನನ್ನು ಮರೆತು ಎಂಬಾರಿಸ್ ಮಾಡಿಸ್ತಾ ಇದ್ದೀನಿ ಅವರಿಬ್ಬರಿಗೆ. ಅಯ್ಯೋ नहीं भैया, कॉफ़ी पर्सन. Let's go guys. Okay. Pre wedding shoot guys. ಇವರಿಬ್ರದು ಇಲ್ಲೇ. ಸಪ್ತ ಸಾಗರದಾಚೆಯಲ್ಲೋ ಮನಸ್ಸು ಪೂರ ನೀನೆ.
ಭಯ್ಯ ಓ ಬಹುತ್ ಶೈ ಭಯ್ಯ. ಇವಾಗ ಎಷ್ಟೊತ್ತು ವೆಯ್ಟ್ ಮಾಡಿ 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 ಇವಾಗ ಫೈನಲಿ ಈ ಬಸ್ಸಿಗೆ ಕಾಯ್ತಾ ಇದ್ವಿ. ಇದೊಂದು ಡಬಲ್ ಡೆಕ್ಕರ್ ಬಸ್ಸು ಗೈಸ್. ಸೊ ಇವಾಗ ಲೈನಲ್ಲಿ ನಿಂತ್ಕೊಂಡು ವಿಲ್ ಗೆಟ್ ಆನ್ ದಿಸ್ ಬಸ್. ಸೊ ಇದು ಆಲ್ಮೋಸ್ಟ್ ಇಡೀ ಮುಂಬೈಯಾ ಓಡಾಡೋದು? ಫುಲ್ ಮುಂಬೈ ಓಡಾಡುತ್ತಾ? ಇಲ್ಲ ಕಣೋ, ಈ ಪಾರ್ಟಲ್ಲಿ ಮಾತ್ರ. ಓಕೆ. ಸೊ ಇಲ್ಲಿ ಫುಲ್ ಮುಂಬೈ ಎಲ್ಲ ಮೇಲಿರೋ ಎಲ್ಲಿಂದ ಬಂದರು ಹತ್ಕೊಂಡ್ಬಿಟ್ಟು ಆಲ್ರೆಡಿ. ಸೊ ಇವಾಗ ಒಳಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಸಿಟಿ ಎಲ್ಲ ಒಂದು ನಮಗೆ ತೋರಿಸ್ಕೊಂಡು ಜಾಗ ಇದ್ರೆ ಓಕೆ ಹಿಡ್ಕೊಂಡು ಮೇಲೆ ಕೂಡ ಜಾಗ ಇದೆ. ಮೇಲೆ ಜಾಗ ಇದೆ. ಓ ಇಲ್ಲಿ ಬಂದ್ಬಿಡಿ, ಇಲ್ಲಿ ಬಂದ್ಬಿಡಿ. ಇಲ್ಲಿ ಫುಲ್ ನಮ್ಮ ಬ್ಯಾಚೆ ಕುತ್ಕೊಬೋದು. ವಿಲ್ ಆಲ್ ಮೂವ್ ಆಫ್ ದಿಸ್ ಸೈಡ್. ಗೈಸ್ ನೋಡಿ ಫುಲ್ ಟಾಪಲ್ಲಿ ಕುತ್ಕೊಂಡಿದ್ದೀನಿ. ಆ್ಯಂಡ್ ಯಾ ಟ್ರ್ಯಾಕ್ಸ್ ನೀನು ನನಗೆ ವಿಂಡೋ ಹತ್ರ ಬಿಟ್ಟರೆ ನಾನು ಅಲ್ಲಿ ಬರ್ತೀನಿ ಮುಂದೆ. ಸರಿ ಓಕೆ. ಇಲ್ಲಿ ಯಾವುದೋ ಒಂದು ಆಂಟಿ ಪಕ್ಕ ಇನ್ನೇನು ಮಾಡಿ ಯಾವುದೋ ಆಂಟಿನೋ ಅಂಕಲ್ ಬರ್ತಾರೆ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಸೊ ಫೈನಲಿ ಆ ಬಸ್ಸಿಂದ ಎಲ್ಲ ಇಳ್ಕೊಂಡು ಇವಾಗ ವಿ ಹ್ಯಾವ್ ಕಮ್ ಟು ಮರೀನ್ ಡ್ರೈವ್. ವಿಶ್ವತಾ ಸಹೋ ಫೋಟೋ ತೆಗಿತಾ ಇದ್ದಾಳೆ. ಸಹೋ ಫೋಟೋ ತೆಗೆಸ್ಕೊತಾ ಇದ್ದಾನೆ. ಆ್ಯಂಡ್ ಪ್ರಕೃತಿ ಈಸ್ ಆನ್ ಹರ್ ಫೋನ್. ಸ್ಯಾಮ್ ಆ್ಯಂಡ್ ಅಭಿ ಅವರಿಬ್ಬರದು ಫೋಟೋ ನಾನು ತೆಗಿತಾ ಇದ್ದೆ. ಆ್ಯಂಡ್ ಅವರು ನನ್ನ ಫೋಟೋ ತೆಗಿತಾ ಇದ್ರು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ್ಯಂಡ್ ದೆನ್ ವಿಲ್ ಗೋ ಗೈಸ್. ಸೊ ನೋಡಿ ಮರೀನ್ ಡ್ರೈವ್ ಹೆಂಗಿದೆ. ಆ ಬಸ್ಸಲ್ಲಿ ಸ್ಟ್ರೇಟ್ ಬಂದು ಇಲ್ಲೇ ಹೇಳಿದ್ವಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಬ್ಯೂಟಿಫುಲ್ ಆಗಿದೆ ಗೈಸ್ ನೋಡೋಕ್ಕೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಕಂಪ್ಲೀಟ್ ಸಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ. ಸೊ ಯಾ ಲೆಟ್ಸ್ ಸ್ಪೆಂಡ್ ಸಮ್ ಟೈಮ್ ಇಲ್ಲಿ. ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ಆಚೆ ಹೋಗೋ ಪ್ಲ್ಯಾನ್ ಇದೆ. ಯಾವುದಾದ್ರು ಪಾರ್ಟಿ ಎಲ್ಲಾದರೂ ಲೆಟ್ಸಿ. ಸೊ ಹೋಗ್ಬಿಟ್ಟು ನಮ್ಮ ಡೇನ ಮುಗಿಸ್ಬೇಕು ಗೈಸ್. ಏನು ಸ್ವಲ್ಪ ಹೊತ್ತು ಆಚೆ ಇರ್ತೀವಿ ಅಷ್ಟೇ. ಸೊ ಯಾ ಫೋಟೋ ಬೇಕಾ? ಬೇಡ ತಗೋ, ಇಟ್ಸ್ ಫೈನ್. ಯಾಕೆ ಪ್ರಕೃತಿ? You don't see that. ಇರೋ ಒಂದು ನಿಮಿಷ. ಏಯ್ ಮಕ್ಕಳು ಹಾಕ್ಬೇಡ. ನನ್ನ ಬ್ಲಾಗಲ್ಲಿ ಸ್ಕ್ರೀನ್ ಶಾಟ್ ತಗೋ ಪ್ರಕೃತಿ. ಇರೋ ಒಂದು ನಿಮಿಷ. ಬೇಡ ಅಂತ ಬಿಡು ಸ್ಯಾಮ್ ಹೋಗ್ಲಿ. ಯಾಕೆ ಪ್ರಕೃತಿ ಏನಾಯಿತು? ಒಳ್ಳೆ ಹುಡುಗಿ ಆಗೇ ಇದ್ದಲ್ಲ, ಏನಾಯಿತು ಗೈಸ್? ಪ್ರಕೃತಿಗೆ ಮುಂಬೈಲಿ ಏನೋ ಆಗ್ತಿದೆ. ಇಲ್ಲ ಇಲ್ಲ ಸ್ಟಾರ್ಟಿಂಗ್ ನನಗೆ ಇದಾಗ್ತಿತ್ತು. ಅದನ್ನ ಹಾಕ್ಬೇಕಲ್ಲ ಗೈಸ್. ಇವಾಗ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಏನೇನು ಅಲ್ಲ ಹೋಗ್ತಾ ಇದೀವಿ. ಯಾವ ಮೂವಿ? ಸ್ಪೈಡರ್ ಮ್ಯಾನ್ ಸಂಡೇ. ಇವಾಗ ಬೇರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಂಡೇ ಒಡಿಸಿ ಅದು ಬೇರೆ. ಸೊ ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮೂವಿಗೆ ಹೋಗಿ ನಮ್ಮ ಡೇನ ಫಿನಿಶ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ವಿಲ್ ಗೋ ಫಿನಿಶ್ ಮೂವಿ ಎಲ್ಲ ಮಾಡಿ ಮುಗಿಸ್ಕೊಂಡು. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಎಂಟೈರ್ ವ್ಲಾಗ್. ಐ ನೋ ಎಷ್ಟೊಂದು ದಿವಸ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಬಟ್ ಯಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು ಟುಮಾರೋ. ಬಾಯ್ 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 ಬಾಯ್. ಸಹೋ ಬಾಯ್. ಸಹೋ ಮತ್ತು ವಿಶ್ವತ ಲೈಕ್ ಜೆನ್ಯೂನ್ಲಿ ಬಾಯ್ ಬಾಯ್ ಗೈಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.